ಎಲ್ಲರಿಗೂ ನಮಸ್ತೆ. ಇವತ್ತು ಎಲ್ಲ ಮರಿಗಳಿಗೂ ಮೈ ತೊಳೆದು ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಮರಿಗಳು ಕೂಡ ಶೆಡ್ಡಿಂದ ಹೊರಗಿಳಿಸಿದ್ದೀವಿ. ತಂದು ಇಷ್ಟು ದಿನ ಆದಮೇಲೆ ಇದೇ ಸೆಕೆಂಡ್ ಟೈಮ್ ನಾವು ಶೆಡ್ ಹೊರಗಡೆ ಇಳಿಸ್ತಾ ಇರೋದು. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಪ್ರತಿಯೊಂದು ಮರಿಗಳಿಗೂ ಮೈ ತೊಳೆದು ರೆಡಿ ಮಾಡಿ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ. ಹಾಗಾಗಿ ಎಂಟೈರ್ ವಿಡಿಯೋ ಇದ್ರ ಬಗ್ಗೆನೇ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮ ಮನೆ ಇರುವಂತಹ ದನಗಳು ಮತ್ತು ಟಗರುಗಳನ್ನು ಎಲ್ಲ ಪ್ರತಿಯೊಂದು ಕೂಡ ಈಚೆ ಕರೆಸಿ ಮೈ ತೊಳೆದು ಅವಕ್ಕೆ ರೆಡಿ ಮಾಡಿ ಪ್ರತಿಯೊಂದು ಕೂಡ ಸಿಂಗಲ್ ಆಗಿ ಮಾಡೋಕ್ಕಾಗಲಿಲ್ಲ ಸರಿ. ಯಾಕೆಂದರೆ ಎಲ್ಲ ಮರಿಗಳು ಕಟ್ಟುವಷ್ಟು ಜಾಗ ಇಲ್ಲ ಈಚೆ ಕಡೆ. ಹಾಗಾಗಿ ಎರಡು ನಮ್ಮ ಶೆಡ್ಡಲ್ಲಿ ಟಾಪ್ ಮರಿಗಳಿರೋ ಮರಿಗಳನ್ನು ಈಚೆ ಇಳಿಸಿ ಅವೆರಡಕ್ಕೆ ಸಪ್ರೇಟಾಗಿ ರೆಡಿ ಮಾಡಿ ಇವತ್ತು ಹಬ್ಬ ಮಾಡ್ತಾಯಿದ್ದೀವಿ. ಈ ಸರಿ ಏನು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಸಿಂಪಲಾಗಿ ಮಾತ್ರ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಇರೋ ಮರಿಗಳಿಗೆಲ್ಲ ಈಚೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಎರಡು ಮರಿಗಳು ಮಾತ್ರ ಮಾಡಿದ್ವಿ. ಈಗ ಮೈ ತೊಳೆಯೋಕ್ಕೂ ಮುಂಚೆ ಈ ಥರ ಮರಿಗಳೆಲ್ಲ ಕಾಣ್ತಾಯಿತ್ತು. ಮೈ ತೊಳೆಯೋಕ್ಕೂ ಮುಂಚೆ ಮಾಡಿರೋ ವಿಡಿಯೋ ಅಂಥದ್ದು. ಮೈ ತೊಳೆಯೋಕ್ಕೂ ಮುಂಚೆ ಮಧ್ಯಾಹ್ನ 11 ಗಂಟೆ ಸ್ಟಾರ್ಟ್ ಮಾಡಿದ್ವಿ ಮೈ ತೊಳೆಯೋಕ್ಕೆ. ಅದಕ್ಕೂ ಮುಂಚೆ ಪ್ರತಿಯೊಂದು ಮರಿಗಳು ಮೇವು ಹಾಕಿದ್ವಿ. ಯಾಕೆಂದರೆ ಮೈ ತೊಳಿಬೇಕಾದ್ರೆ ಅದು ನಾವು 1 ಅವರ್ ಆಗುತ್ತೋ 2 ಅವರ್ ಆಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ಪ್ರತಿಯೊಂದು ಮರಿಗೂ ಹೊಟ್ಟೆ ತುಂಬ ಹುಲ್ಲು ತಿನ್ನಿಸ್ಬಿಟ್ಟು ಆಮೇಲೆ ಮೈ ತೊಳಿತೀವಿ. ಯಾಕೆಂದರೆ ಮತ್ತೆ ಅದು ಸಂಜೆ ಮೇಲೆ ಬಿಸಿಲು ಬರುತ್ತೋ ನೆರಳು ಬರುತ್ತೋ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಂದು ಮರಿಗಳಿಗೂ ಈಗಲೇ ಹುಲ್ಲನ್ನ ತಿನ್ನೋಷ್ಟು ಕೊಟ್ಬಿಟ್ಟು ಆಮೇಲೆ ಶೆಡ್ಡಿಂದ ಈಚೆ ಕಳಿಸಿ ಮೈ ತೊಳೆಯುವಂಥದ್ದು. ಈಗ ನೋಡ್ತಾ ಇರೋದು ಮೈ ತೊಳೆಯೋದಕ್ಕೂ ಮುಂಚೆ ಎಷ್ಟು ಗಲೀಜಾಗಿದೆ ಮರಿಗಳು, ಯಾವ ರೀತಿ ಕಾಣ್ತಾ ಇದೆ ನೋಡ್ಬೋದು. ಇದು ಮೈ ತೊಳೆಯೋಕ್ಕೆ ಮುಂಚೆ ಎಷ್ಟು ಗಲೀಜಿದೆ ಮರಿಗಳು. ಮೈಯೆಲ್ಲ ತೊಳೆದಾದ್ಮೇಲೆ ಅವಕ್ಕೆ ನೀಟಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಪ್ರತಿ ಮರಿನೂ. ಒಟ್ಟು ಏನಪ್ಪ ಅಂದರೆ ಪ್ರತಿ ಮರಿಗಳೊಂದು ಸಿಂಗ ತೊಳೆಯೋಕ್ಕಾಗಲ್ಲ. ಯಾಕೆಂದರೆ ಆಚೆ ಇಟ್ಕೊಂಡು ತೊಳೆಯೋಕ್ಕಾಗಲ್ಲ ಒಂದೊಂದು ಮರಿ. ಹಾಗಾಗಿ ಪ್ರತಿಯೊಂದು ಮರಿಗಳು ಕೂಡ ಆಚೆ ಕಳಿಸ್ಬಿಡ್ತೀವಿ. ಪ್ರತಿಯೊಂದು ಮರಿಗೂ ಬೆಲ್ಟೆಲ್ಲ ಬೀಚ್ಬಿಟ್ಟು ಆ ಕಡೆ ನಮ್ಮ ಸಪ್ರೇಟ್ ಒಂದು ಗೋಡನ್ ಇದೆ, ಗೋಡನೆಲ್ಲ ತುಂಬಿಕೊಂಡು ಅಲ್ಲಿ ಮೈ ತೊಳೆಯೋದು. ಯಾಕೆಂದರೆ ಇಲ್ಲಿ ತೊಳೆಯೋಕ್ಕಾಗಲ್ಲ. ಯಾಕೆಂದರೆ ಕೆಳಗಡೆ ಪಿಚ್ಕೆ ಇದೆ. ಪಿಚ್ಕೆ ಸರಿ ಖಾಲಿ ಮಾಡಿಲ್ಲ. ಮತ್ತೆ ಅದು ಪಿಚ್ಕೆ ನೆನೀತು ಅಂದರೆ ಮತ್ತೆ ಎಲ್ಲ ಒಂಥರ ಬಗಡ ಥರ ಆಗ್ಬಿಡುತ್ತೆ. ಅದನ್ನು ಆಚೆ ಹಾಕಲ್ಲ. ಇಷ್ಟು ಮರಿ ತೊಳಿಬೇಕು ಅಂದರೆ ಸುಮಾರು ನೀರು ಬೇಕು. ಹಾಗಾಗಿ ತೊಳೆಯೋಕ್ಕಾಗಲ್ಲ ಇಲ್ಲಿ. ಪ್ರತಿಯೊಂದು ಮರಿ ಮೈ ತೊಳೆದಾದ್ಮೇಲೆ ಈ ರೀತಿ ಕಾಣ್ತಾ ಇದೆ. ಈಗ ಆಲ್ರೆಡಿ ಟೈಮ್ 6 ಗಂಟೆ ಆಗಿದೆ. ಸಂಜೆ 6 ಗಂಟೆ ಆದಮೇಲೆ ಎಲ್ಲಕ್ಕೂ ಪ್ರತಿ ಮರಿಗಳಿಗೂ ಕೂಡ ಈ ಥರ ನೀಲಿ ತಂದು ಪ್ರತಿ ಮರಿ ನೀಲಿ ಇಟ್ಟು ಕುಂಕುಮ ಇಟ್ಟು ಮಾಡಿರೋದು. ಈ ಸರಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಬಲೂನೆಲ್ಲ ಕಟ್ಟಕ್ಕೆ ನೋಡಿದ್ವಿ, ಒಳಗಡೆ ಕಟ್ಸ್ಕೊಳ್ಳಿಲ್ಲ, ಎಲ್ಲ ಹೊಡೆದಾಕ್ಬಿಡ್ತು. ಹಾಗಾಗಿ ಬಲೂನ್ ಕಟ್ಟೋಕೆ ಹೋಗಿಲ್ಲ. 2 ಮರಿ ಮಾತ್ರ ಬಲೂನ್ ಕಟ್ಟಿದ್ವು. ಪ್ರತಿಯೊಂದು ಮರಿಗೂ ಬಲೂನ್ ಕಟ್ಟಕ್ಕಾಗಿಲ್ಲ. ಕಟ್ಟೋಕ್ಕೆ ಟ್ರೈ ಮಾಡಿದ್ವಿ, ಅವು ಯಾವೂ ಮಡಿಕೊಳ್ಳೇ ಇಲ್ಲ, ಎಲ್ಲ ಹೊಡಾಕ್ಬಿಡ್ತು. ಹಾಗಾಗಿ ಯಾವುದಕ್ಕೂ ಏನು ಬಲೂನ್ ಕಟ್ಟಕ್ಕಾಗಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಪ್ರತಿ ಮರಿಗಳಿಗೆ ಮೈ ತೊಳೆದು ಅವಕ್ಕೆ ಮಾತ್ರ ನೀರು ಹಚ್ಚಿ ಮಾಮೂಲಿ ಕುಂಕುಮ ಇಟ್ಟು ಪೂಜೆ ಮಾಡಿರೋದಷ್ಟೇ ಸರಿ. ಇನ್ನು ಈ ಬ್ಯಾಚಲ್ಲಿ ನಾವು ಬಕ್ರೀದ್ ಗಂಟೆ ಏನು ಮೈ ತೊಳೆಯೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ತೊಳೆದಿದ್ದೀವಿ, ಇನ್ನು ಹೆಚ್ಚು ಕಮ್ಮಿ ಬಕ್ರೀದ್ ತಕ್ಕ ತೊಳೆಯೋದಕ್ಕೆ ಹೋಗಲ್ಲ. ಮರಿ ಏನು ಗಲೀಜಾಗಲ್ಲ. ಹಾಗಾಗಿ ಬಕ್ರೀದ್ ಮಾರೋ ಟೈಮ್ ತನಕ ಕೂಡ ಮರಿ ಏನು ತೊಳೆಯೋದಕ್ಕೆ ಹೋಗಲ್ಲ. ಇದೇ ಇನ್ನು ಲಾಸ್ಟು ಈ ಬ್ಯಾಚಲ್ಲಿ ತೊಳೆಯುವಂಥದ್ದು. ಇನ್ನೊಂದು ಬ್ಯಾಚ್ ಒಂದು ಟೈಮ್ ತೊಳೆದ್ರೆ ಮುಗಿಯುತ್ತೆ. ಪ್ರತಿಯೊಂದು ಮರಿ ಕೂಡ ನೀಲಿ ಗೀಲಿ ಇಟ್ಟಿದ್ವಿ. ಹೊಟ್ಟೆ ಮೇಲೆ ಮತ್ತು ಬೆನ್ನ ಮೇಲೆ ಇಟ್ಟು ಮಾತ್ರ ಹಣೆಗೆ ಕುಂಕುಮ ಇಟ್ಟಿದ್ವಿ ಅಷ್ಟೇ. ಇನ್ನೇನು ಹೂವಾಗಿ ಹಾಕಿದ್ವಿ, ಅದು ಮಡಿಕೊಂಡೇ ಇರಲಿಲ್ಲ, ಎಲ್ಲ ಕಿತ್ತಾಕ್ಬಿಡ್ದು. ಹಾಗಾಗಿ ಆ ಹೂವು ಹಾಕಕ್ಕೆ ಹೋಗಲಿಲ್ಲ. ಗಾಬರಿ ಆಗುತ್ತೆ ಸಿಕ್ಕಾಪಟ್ಟೆ ಅಂದ್ಬಿಟ್ಟು ಹೂವು ಹಾಕಿಲ್ಲ. ಈಗ ಸಂಜೆ 6 ಗಂಟೆ ಆದಮೇಲೆ ಪ್ರತಿಯೊಂದು ಮರಿಗಳಿಗೂ ಕೂಡ ಮೇವೆಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟಿದ್ದಾಗಿದೆ. ಈಗ ಒಳೆ ಕಟ್ಟಿದ್ದೀವಿ. ಮೈ ತೊಳೆಯೋ ವಿಡಿಯೋ ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿ ಮೈ ತೊಳಿಬೇಕಾದ್ರೆ ಮೈ ತೊಳೆಯೋಕ್ಕಾಗಲ್ಲ, ನೀರು ಬಿಡೋಕ್ಕಾಗಲ್ಲ, ಮತ್ತು ಮೊಬೈಲ್ಗಳನ್ನ ಹ್ಯಾಂಡ್ಲು ಮಾಡೋಕ್ಕಾಗಲಿಲ್ಲ ಸ್ವಲ್ಪ. ಹಾಗಾಗಿ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲ್ ಏನಪ್ಪ ಅಂದರೆ ಮೈಯೆಲ್ಲ ತೊಳೆದಾದ್ಮೇಲೆ ಮತ್ತೆ ಬೆಲ್ಟ್ ಹಾಕಿ ಮತ್ತೆ ಒಂದು ಸ್ವಲ್ಪ ಮರಿಗಳು ಹಗ್ಗ ಚೇಂಜ್ ಮಾಡಿದ್ದೀವಿ. ಕಿತ್ತೋಗಿದ್ದು ಅಷ್ಟು ಹಗ್ಗಗಳು, ಸ್ವಲ್ಪ ಹಗ್ಗಗಳೆಲ್ಲ ಚೇಂಜ್ ಮಾಡಾದ್ಮೇಲೆ ಪ್ರತಿಯೊಂದು ಮರಿಗಳು ಈ ಥರ ಕಟ್ಟಾದ್ಮೇಲೆ ವಿಡಿಯೋ ಮಾಡಿರೋದು. ಮೈ ತೊಳೆಯೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಳೆ ಕಟ್ಟಾದಾದ್ಮೇಲೆ ವಿಡಿಯೋ ಮಾಡಿರೋದು. ಪರವಾಗಿಲ್ಲ. ಸಂಜೆ 6 ಗಂಟೆ ಅಷ್ಟಕ್ಕೆ ಪ್ರತಿಯೊಂದು ಮರಿದು ಮೈಯೆಲ್ಲ ಒಣಗೋಗಿತ್ತು. ಬಿಸಿಲಿರೋ ಕಾರಣ ಏನು ಮರಿಗಳಿಗೆ ಬೇಗ ಒಣಗೋಕ್ಕೆ ಸುಲಭ ಆಯಿತು. ಏನೋ ಜಾಸ್ತಿ ಇವತ್ತೇನು ಇದಿರಲಿಲ್ಲ, ಮೋಡ ಇರಲಿಲ್ಲ. ಅದಾದಮೇಲೆ ಪ್ರತಿಯೊಂದು ಮರಿಗಳು ಕೂಡ ಒಣಲು ಕೊಟ್ವಿ. ಒಣಲು ಆಮೇಲೆ ನಾರ್ಮಲಾಗಿ ಕೊಡುವಂಥದ್ದು. ಇದೇನು ಇವತ್ತೇನೇನು ಸ್ಪೆಷಲಾಗಿ ಏನೂ ಕೊಟ್ಟಿಲ್ಲ. ಮಾಮೂಲಿ ಡೈಲಿ ಏನು ಕೊಡ್ತಾಯಿದ್ವಿ ಫುಡ್ಡು ಅದನ್ನೇ ಕೊಟ್ವಿ. ಮತ್ತೇನು ಚೇಂಜ್ ಮಾಡೋಕ್ಕೇನು ಹೋಗಿಲ್ಲ ಇವತ್ತು. ಮಾಮೂಲಿ ಏನು ಜೋಳ, ಮಾಮೂಲಿ ಹಿಂಡಿ ಕೊಡ್ತಾಯಿದ್ವಿ. ಅದನ್ನು ಸ್ವಲ್ಪ ಇವತ್ತಿಂದ ಹೊಸ್ದಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ಮೇವನ್ನ ಬಿಟ್ಟರೆ ಇನ್ನೇನು ಸ್ಪೆಷಲಾಗಿ ಏನು ಜಾಸ್ತಿ ಏನು ಕೊಡ್ತಾಯಿಲ್ಲ. ಸೇಮ್ ರೆಸಿಟಿ ಏನು ಕೊಡ್ತಾಯಿದ್ವಿ ಅದನ್ನೇ ಕೊಡ್ತಾಯಿದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.